ಶಿವಮೊಗ್ಗ ಮಹಾನಗರ ಪಾಲಿಕೆ ಬಡವರ ಪಾಲಿಗೆ ಒಂದು ರೀತಿ ನರಕ ಆಗಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಅಂತಿದ್ದಂಗೆ ಬಡವರ ಪಾಲಿನ ನರಕ ಯಾವುದಪ್ಪ ಅಂತಂದರೆ ಅದು ಮಹಾನಗರ ಪಾಲಿಕೆ ಅನ್ನೋದು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ 2-3 ವರ್ಷಗಳಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಯಾವುದಪ್ಪ ಅಂತಂದರೆ ಅದು ಮಹಾನಗರ ಪಾಲಿಕೆ. ಅನೇಕ ಉದಾಹರಣೆಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಬರ್ಬೋದು. ಉದಾಹರಣೆಗೆ ಶಿವಪ್ಪನಾಯಕ ಹೂವಿನ ಮಾರುಕಟ್ಟೆ ವಾಣಿಜ್ಯ ಸಂಕೀರ್ಣ ಮುಗಿದು ಈಗಾಗಲೇ ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಆಗಿ 2 ವರ್ಷ ಆಗಿದೆ. 118 ಮಳಿಗೆಗಳು ಒಟ್ಟು. ಅಂದಾಜು ತಿಂಗಳಿಗೆ 5,000 ರೂಪಾಯಿ ಅಂತ ಹಿಡಿದ್ರೂ ಕೂಡ ಬಾಡಿಗೆ 2 ವರ್ಷಕ್ಕೆ ಒಟ್ಟು ಬಾಡಿಗೆ ಮೊತ್ತನೇ 1,41,60,000 ರೂಪಾಯಿ. ಜೊತೆಗೆ ಮಿನಿಮಮ್ ಅಡ್ವಾನ್ಸ್ 23 ತಿಂಗಳಿಗೆ 1,35,70,000 ರೂಪಾಯಿ. ಗಾರ್ಡನ್ ಏರಿಯಾ ವಾಣಿಜ್ಯ ಸಂಕೀರ್ಣ ಅಂದರೆ ಗೌರವ ಲಾಡ್ಜಿನ ಎದುರುಗಡೆ ಒಟ್ಟು ಮಳಿಗೆಗಳು 98 ಮಳಿಗೆಗಳು. ಪಾಲಿಕೆ ಈಗಾಗಲೇ ಹಸ್ತಾಂತರ ಆಗಿ 5 ವರ್ಷ ಆಗಿದೆ. ಮಿನಿಮಮ್ ಬಾಡಿಗೆ ಅಂದ್ರೂ ಕೂಡ 10,000 ರೂಪಾಯಿ ಅಂತ ಹೇಳಿದ್ರೆ 5 ವರ್ಷಕ್ಕೆ 5,88,00,000 ರೂಪಾಯಿ. ಅಡ್ವಾನ್ಸ್ ಮೊತ್ತ 2,25,40,000 ರೂಪಾಯಿ. ಮೂರನೇದು ಗಾಂಧಿನಗರ ವಾಣಿಜ್ಯ ಸಂಕೀರ್ಣ ಒಟ್ಟು ಮಳಿಗೆಗಳು 13 ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆಗಿ 2 ವರ್ಷ ಆಗಿದೆ. ಮಿನಿಮಮ್ ಬಾಡಿಗೆ ಅಂದರೆ 10,000 ರೂಪಾಯಿ ಅಂತ ಇಟ್ಕೊಂಡ್ರು 2 ವರ್ಷಕ್ಕೆ 31,20,000 ರೂಪಾಯಿ. 23 ತಿಂಗಳಿಗೆ ಒಟ್ಟು ಅಡ್ವಾನ್ಸ್ ಅಂತ ಇಟ್ಕೊಂಡ್ರು ಕೂಡ 29,90,000 ರೂಪಾಯಿ. ಒಟ್ಟು ಬಾಡಿಗೆ ಮತ್ತು ಅಡ್ವಾನ್ಸ್ ಎರಡು ಸೇರಿಸಿದ್ರೆ ಎಷ್ಟು ಸೇರಿಸಿದ್ರೆ ಮಹಾನಗರ ಪಾಲಿಕೆ ದುಡ್ಡಿಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಏನೇ ಹೇಳಿದ್ರು ಕೂಡ, ಬರೀ ಇದಿಷ್ಟನ್ನೇ ಬಾಡಿಗೆ ತಗೊಂಡಿದ್ರು ಕೂಡ 11,51,00,000 ರೂಪಾಯಿ ಈ 2 ವರ್ಷದಲ್ಲಿ ಅವರಿಗೆ ಕಲೆಕ್ಷನ್ ಆಗ್ತಾ ಇತ್ತು. ಯಾಕೋಸ್ಕರ ನಿಲ್ಲಿಸಿದ್ದಾರೆ? ಭ್ರಷ್ಟಾಚಾರ ಮತ್ತು ಅಡ್ವಾನ್ಸ್ ಏಜೆಂಟ್ಗಳ ಹಾವಳಿಯಿಂದ ಇವತ್ತಿಗೂ ಕೂಡ ಇದು ಉದ್ಘಾಟನೆ ಆಗಿಲ್ಲ. ನೀವು ಲಾಟ್ರಿ ಮುಖಾಂತರ ಎತ್ತುತ್ತೀರೋ, ಯಾವ ಮುಖಾಂತರ ಎತ್ತುತ್ತೀರೋ ಗೊತ್ತಿಲ್ಲ. ಇದಿಷ್ಟು ಮಳಿಗೆಗಳು ನೀವು ಯಾರಿಗಾರು ಬಾಡಿಗೆ ಕೊಟ್ಟಿದ್ರೆ 500 ಕುಟುಂಬಗಳು ಇವತ್ತು ಮಹಾನಗರ ಪಾಲಿಕೆ ಸೆಳ್ಕೊಂಡು ಒಂದು ತುತ್ತು ಅನ್ನ ತಿಂತಾ ಇತ್ತು. ಏನಕ್ಕೋಸ್ಕರ ಮಾಡಿಲ್ಲ? ಶಿವಪ್ಪನಾಯಕ ಹೂವಿನ ಮಾರುಕಟ್ಟೆ ವಾಣಿಜ್ಯ ಮಂಡಳಿ ಮಾನ್ಯ ಪ್ರಧಾನಮಂತ್ರಿ ಆಗಳಂತ ನರೇಂದ್ರ ಮೋದಿಯವರು 2023 ಇಸ್ವಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಒಂದು ಬಾರಿ ಅದು ಉದ್ಘಾಟನೆ ಮಾಡಿದ್ರು. ಯಾಕೆ ಮಹಾನಗರ ಪಾಲಿಕೆ ಕಮಿಷನರ್ಗೆ ಇದು ಕಾಣ್ತಾ ಇಲ್ವಾ? ಮಹಾನಗರ ಪಾಲಿಕೆ ಕಮಿಷನರ್ಗೆ ಏನು ಕಾಣ್ತಾ ಇದೆ ಅಂತಂದ್ರೆ, ಈ ಸ್ವತ್ತು ಮಾಡೋದು ಮಾತ್ರ ಕಾಣ್ತಾ ಇದೆ. ಏಜೆಂಟ್ಗಳ ಮುಖಾಂತರ ಸಾಮಾನ್ಯವಾಗಿ 28-30ಕ್ಕೆ ಲಂಚ ಎಷ್ಟಪ್ಪ ಅಂತಂದ್ರೆ 60,000 ರೂಪಾಯಿ. ಯಾರಾದ್ರೂ ಒಬ್ಬ ಕಡುವು ಬಡವ ಈ ಸ್ವತ್ತು ಮಾಡ್ಕೊಬೇಕು ಅಂತ ಹೋಯ್ತು ಅಂದ್ರೆ 60,000 ರೂಪಾಯಿ ಒಂದು ಲಂಚ ಕೇಳ್ತಾರೆ. 60,000 ರೂಪಾಯಿ ಕೊಟ್ರೆ 20x30 ಈ ಸ್ವತ್ತು ಅಲ್ಲಿ ಅವ್ರ ಕೈ ಸಿಗತ್ತೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ಆಗ್ತಿದೆ ಅಂತಪ್ಪ ಅಂದ್ರೆ ಅದು ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇದೆ. ಈ ಸ್ವತ್ತು ಇರ್ಬೋದು. ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಆ ಒಂದು ಆಟದ ಮೈದಾನ ಆಗಿ ಉಳಿಬೇಕು ಅಂತ ರಾಷ್ಟ್ರಭಕ್ತರ ಬಳಗದಿಂದ ನಾವು ಅನೇಕ ಹೋರಾಟಗಳನ್ನ ನಾವು ಮಾಡ್ಕೊಳ್ತಾ ಬಂದ್ವಿ. ಹೋರಾಟಗಳು ಮಾಡ್ಕೊಳ್ತಾ ಬಂದು ಅದು ಬೇಕಾದಂತೆ ಎಲ್ಲ ದಾಖಲಾತಿಗಳು ಕೂಡ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಕೈಲಿ ಕೂಡ ಕೊಟ್ವಿ. ಮಾನ್ಯ ಉಚ್ಚ ನ್ಯಾಯಾಲಯ 17/7/2025 ಇಸ್ವಿ ಒಳಗಡೆನೆ ವರದಿ ಕೊಡಬೇಕು ಅಂತ ಈಗಾಗಲೇ ಅವ್ರಿಗೆ ಸೂಚನೆ ಮಾಡಿದೆ. ಇವತ್ತಿನವರೆಗೂ ಕೂಡ ಯಾವುದೇ ತೀರ್ಮಾನ ಆಗಿಲ್ಲ, ಯಾವುದೇ ವರದಿನೂ ಕೂಡ ಮಹಾನಗರ ಪಾಲಿಕೆಯಿಂದ ಉಚ್ಚ ನ್ಯಾಯಾಲಯಕ್ಕೆ ಹೋಗಿಲ್ಲ. ಆಶ್ರಯ ಬಡಾವಣೆ ಅಂತಿದ್ದಂಗೆನೆ ನಮಗೆಲ್ಲರೂ ಕೂಡ ಸಾಮಾನ್ಯ ಮಹಿಳೆಯರು ತಾಳಿನ ಮಾರ್ಬಿಟ್ಟು ಆ ಒಂದು ಮುಂಗಡ ಕಟ್ಟಿದ್ದಾರೆ, 80,000 ರೂಪಾಯಿ ಕಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳು ಸಚಿವರು ಹೋದ್ರು,
ಜಮೀರ್ ಅಹಮದ್ ವಸತಿ ಸಚಿವರು ಹೋದ್ರು. ಇನ್ನ ಕೇವಲ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮನೆಗಳನ್ನ ನಾವು ಬಡವರಿಗೆ ನಾವು ಹಂಚ್ತೀವಿ ಅಂತಂದ್ರು, ಭರವಸೆಗಳನ್ನ ಕೊಟ್ಟರು. ಈ ಕ್ಷಣದವರೆಗೂ ಕೂಡ ಯಾವುದೇ ಒಂದೇ ಒಂದು ಅಲ್ಲಿ ಮನೆಗಳು ಕೊಟ್ಟಿಲ್ಲ. ಕೇವಲ ಭಾಷಣ ಮಾತ್ರ ಸೀಮಿತ. ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಮತ್ತೆ ವಸತಿ ಸಚಿವರು ಇರ್ಬೋದು, ಯಾವುದೂ ಕೂಡ ಈ ಕ್ಷಣಕ್ಕೂ ಕೂಡ ಒಂದೇ ಒಂದು ಮನೆ ಅಲಾಟ್ ಆಗಿಲ್ಲ. ಮಾನ್ಯ ನಮ್ಮ ಈಗಿನ ಕಮಿಷನರು ಪ್ರತಿ ಒಂದಕ್ಕೂ ಕೂಡ ಏಜೆಂಟ್ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು ರಸ್ತೆ ಆಗಿಲ್ಲ. 24x7 ಸ್ಮಾರ್ಟ್ ಸಿಟಿ ಇರ್ಬೋದು, ರಸ್ತೆ ಅಗಿತಾರೆ, ಅಗಿತಿದ್ದಂಗೆ ಹಾಗೆ ಬಿಡ್ತಾ ಇದ್ದಾರೆ. ಇತ್ಲಾಗೆ ನೀರು ಇಲ್ಲ, ಇತ್ಲಾಗೆ ರಸ್ತೆನೂ ಹಾಳಾಗ್ತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಏನಾಗಿದೆ, 5 ವರ್ಷ ಮೇಂಟೆನೆನ್ಸ್, ಯಾವುದೇ ಒಂದು ರಸ್ತೆ ಆಗಿದ್ರೆ ಮತ್ತೆ ಅದೇ ಕಾಂಟ್ರಾಕ್ಟರ್ ಅದನ್ನ ಮೇಂಟೆನೆನ್ಸ್ ಕೂಡ ಅವರಲ್ಲಿದೆ. ಇದೆಲ್ಲದನ್ನು ಕೂಡ ಕಮಿಷನರಿಗೂ ಕೂಡ ಗೊತ್ತಿದೆ, ಎಲ್ಲ ಮಹಾನಗರ ಪಾಲಿಕೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಗೊತ್ತಿದೆ. ಇದೆಲ್ಲದನ್ನು ಕೂಡ ಗೊತ್ತಿದ್ದೂ ಕೂಡ ಕಾರ್ಪೊರೇಷನ್ ಕಣ್ಮುಚ್ಕೊಂಡು ಕೂತಿದೆ, ಅಧಿಕಾರಿಗಳು ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ. ಇದನ್ನೆಲ್ಲದನ್ನು ಕೂಡ ಗಮನಿಸಿ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಇನ್ನು 15ರಿಂದ 20 ದಿನಗಳ ಒಳಗೆ ಶಿವಮೊಗ್ಗ ನಗರ ಪಾಲಿಕೆಯ ಪ್ರತಿಯೊಂದು ವಾರ್ಡಲ್ಲೂ ಕೂಡ ರಾಷ್ಟ್ರಭಕ್ತ ಬಳಗದ 20 ಸದಸ್ಯರ ತಂಡ ನಾವು ಎಲ್ಲಾ ವಾರ್ಡಲ್ಲೂ ಕೂಡ ನಾವು ಸಂಚಾರ ಮಾಡ್ತೀವಿ. ಅಧಿಕಾರಿಗಳನ್ನು ಕೂಡ ಕರಿತೀವಿ. ಏನೇನು ಸಮಸ್ಯೆ ಇದೆ ಅದನ್ನ ಜನರನ್ನ ಅವ್ರಿಗೆ ಅಧಿಕಾರ ಗಮನಕ್ಕೆ ತರ್ತೀವಿ. 15ರಿಂದ 20 ದಿನಗಳಲ್ಲಿ ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ. ಇದೇನು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದೆ, ಇನ್ನು 15 ದಿವಸದಲ್ಲಿ ನೀವು ಅದನ್ನ ಲಾಟ್ರಿ ಮಾಡ್ತಿರೋ, ಸಂಬಂಧಪಟ್ಟಂತ ವ್ಯಕ್ತಿಗಳೇ ಅದು ಅಲಾಟ್ಮೆಂಟ್ ಆಗಬೇಕು. ಅಲಾಟ್ಮೆಂಟ್ ಆಗಿಲ್ಲ ಅಂತ ಆಯ್ತು ಅಂದ್ರೆ ಜನವರಿ 2ನೇ ತಾರೀಕು ಮಹಾನಗರ ಪಾಲಿಕೆ ಮುತ್ತಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವು ಆಗ್ತೀವಿ. 2ನೇ ನಾವು ಅಹೋರಾತ್ರಿ ಧರಣಿ ಕೂಡ ನಾವು ಮಾಡೋರಿದ್ದೀವಿ. ಇದನ್ನ ನಾವು ತುಂಬಾ ಕಠಿಣವಾಗಿ ತಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಮಹಾನಗರ ಪಾಲಿಕೆ ಇದೇ ತರ ಹೋಗ್ಲಿಕ್ಕೆ ನಾವು ಬಿಡಲ್ಲ. ಆದಷ್ಟು ಬೇಗ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ನಷ್ಟ ಆಗ್ತಾ ಇದೆ. ಒಟ್ಟು 11,51,00,000 ರೂಪಾಯಿ ಅಂತಂತ ಆಯ್ತು ಅಂದ್ರೆ ನಿಮ್ಗೆ ಯಾವ ಅನುದಾನಗಳು ಕೂಡ ಬೇಡ. ಬೇಕಾದಂತ ರಸ್ತೆ ಚರಂಡಿ ಎಲ್ಲದನ್ನು ಕೂಡ ಇದೇ ದುಡ್ಡುಗಳಲ್ಲಿ ತಾವು ಮಾಡ್ಬೋದಿತ್ತು. ಆದ್ರೆ ಯಾಕೆ ಇದಕ್ಕೆ ಯಾರು ಬ್ರೋಕರ್ ಸಿಕ್ಕಿಲ್ವಾ, ನಿಮಗೆ ಏಜೆಂಟ್ ಕೂಡ ಸಿಕ್ಕಿಲ್ವಾ? ಅದಕ್ಕೋಸ್ಕರ ಇದನ್ನ ನಿಲ್ಸಿದಿರಾ? ಇದೆಲ್ಲ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಹಾಗಾಗಿ ತಕ್ಷಣ ಈ ಒಂದು ಮಳಿಗೆಗಳನ್ನ ಕೂಡ ನೀವು ಅಲಾಟ್ಮೆಂಟ್ ಮಾಡಿ, ಜೊತೆಗೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಆಶ್ರಯ ಸೈಟ್ಗಳು ಇರ್ಬೋದು, ಇದೆಲ್ಲದಕ್ಕೂ ಕೂಡ ತಕ್ಷಣ ಸ್ಪಂದಿಸಿಲ್ಲ ಅಂತಾಯ್ತು ಅಂದ್ರೆ ಜನವರಿ 2ನೇ ತಾರೀಕು ರಾಷ್ಟ್ರಭಕ್ತ ಬಳಗದಿಂದ ನಾವು ಮಹಾನಗರ ಪಾಲಿಕೆನ ಮುತ್ತಿಗೆ ಹಾಕೋರಿದ್ದೀವಿ. ಮತ್ತು ಅಹೋರಾತ್ರಿ ಧರಣಿ ಕೂಡ ನಾವು ಮಾಡೋರಿದ್ದೀವಿ. ಶಿವಪ್ಪ ನಾಯಕ ಹೂವಿನ ಮಾರುಕಟ್ಟೆ ನಮ್ಮ ಇಂದಿನ ಶಾಸಕರು ಈಶ್ವರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಆ ಹೂವಿನ ವ್ಯಾಪಾರಿಗಳಿಗೆ ಅಂತ ಈಗಾಗಲೇ ನಿಶ್ಚಯ ಆಗಿದೆ. ನಿಶ್ಚಯ ಆಗಿ ಈಗಾಗಲೇ ಯಾರ್ಯಾರಿಗೆ ಕೊಡಬೇಕು ಅಂತಲೂ ಕೂಡ ನಿಶ್ಚಯ ಆಗಿದೆ. ಹಾಗಾಗಿ ಇದರಲ್ಲಿ ಅಧಿಕಾರಿಗಳಿಗೆ ತನ್ನದೇ ಆದಂಥ ಬೇಳೆ ಬೇಯಿಸ್ಕೊಡ್ಲಿಕ್ಕೆ ಓಡ್ತಾ ಇದ್ದಾರೆ. ಆದಷ್ಟು ಬೇಗ ಮುಗಿಸಿ. ಲಾಟ್ರಿ ಮುಖಾಂತರ ಮಾಡ್ತಿರೋ, ನೀವು ಯಾವ ಮುಖಾಂತರ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಮತ್ತೆ ನಗರಾಭಿವೃದ್ಧಿ ಇಲಾಖೆ ಏನು ಪಾಕಿಸ್ತಾನದಲ್ಲಿ ಇಲ್ಲ, ನಗರಾಭಿವೃದ್ಧಿ ಇಲಾಖೆನೂ ಕೂಡ ಕರ್ನಾಟಕ ಸರ್ಕಾರದ ಅಂಡರೇ ಬರುತ್ತೆ. ಮಹಾನಗರ ಪಾಲಿಕೆ ಕಮಿಷನರ್ ಬೇರೆ ದೇಶದಿಂದ ಬಂದು ಕಮಿಷನರ್ ಆಗಿಲ್ಲ. ಹೋಗಿ ಮಾತಾಡ್ಲಿ, ಇಂತಿಂತ ಕಾರಣದಿಂದ ಆಗ್ತಿಲ್ಲ ಅಂತ ಹೇಳಿ. 2 ವರ್ಷ ಬೇಕಾ, 3 ವರ್ಷ ಬೇಕಾ ಕಟ್ಟಡಗಳು ಕಟ್ಟಿ ಸುಮ್ ಕೂತ್ಕೊಡ್ಲಿಕ್ಕೆ? ನಾನು ಅದ್ರ ಬಗ್ಗೆ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಕೇಳ್ಕೊಂತೀನಿ. ಶಾಸಕರು ಕೂಡ ಸುಮ್ ಕೂತಿದ್ದಾರೆ, ಇದ್ರ ಬಗ್ಗೆ ಅವರು ಕೂಡ ಆಸಕ್ತಿ ವಹಿಸಬೇಕು ಅಂತ ಕೇಳ್ಕೊಂತೀನಿ. ಈಗಾಗಲೇ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಅದನ್ನು ತಕ್ಷಣ ತೆರವುಗೊಳಿಸ್ಬೇಕು. ಖಂಡಿತವಾಗ್ಲೂ ಮಾಡಲೇಬೇಕು. ಯಾರ್ದಾದ್ರೂ ಎಷ್ಟೇ ಪ್ರಭಾವಿತರಾದ್ರೂ ಕೂಡ ಆ ಮಳಿಗೆ ಮಹಾನಗರ ಪಾಲಿಕೆ ಬರುತ್ತೆ ಅಂದ್ರೆ ಖಂಡಿತವಾಗಿ ಅದನ್ನು ತೆರವುಗೊಳಿಸ್ಬೇಕು. ಇಲ್ಲ, ಏನು ಕೊಟ್ಟಿಲ್ಲ. ಇವತ್ತು ನಿಮ್ಮ ಮುಖಾಂತರ ಮಾಡಿದೀವಿ. ಅಲ್ಲ, ಪತ್ರಿಕೆಯಲ್ಲೇ ನಾವು ಕೂಡ ನೋಡಿದ್ದು, ನೀವು ನೋಡಿದ್ದೆ, ನಾವು ಹೇಳಿದ್ದು ಅದ್ರ ಪ್ರಕಾರನೇ ಆಗಿತ್ತು ಅಂದ್ರೆ ತಕ್ಷಣ ಅದು ಸರ್ಕಾರ ತಗೊಳ್ಳಿ.
ಅಲ್ಲ, ಇದೇ ಕಾರಣಕ್ಕೂ ಯಾಕಂದ್ರೆ ಜನಪ್ರತಿನಿಧಿಗಳು ಬಂತು ಅಂದ್ರೆ ಅಧಿಕಾರಿಗಳ ಕೈಯಲ್ಲಿ ದುಡ್ಡು ಓಡಾಡಲ್ಲ, ಹಾಗಾಗಿ ಅದನ್ನು ಬಿಟ್ಟಿದ್ದಾರೆ. ಆದಷ್ಟು ಬೇಗ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಯ್ತು ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಹಾಲಿಯಾಗೆ ಕುತ್ಕೊಂತಾರೆ ಎಲ್ರೂ ಕೂಡ. ಅದಕ್ಕಾಗಿ ಜೊತೆಗೆ ಡಿಸೆಂಬರ್ 16ನೇ ತಾರೀಕು ನಮ್ಮ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಂಸ್ಥೆಯಿಂದ ಒಂದು ಇಂಥದ್ದು ಶಕ್ತಿ ಪೂಜೆ ಮತ್ತು ಪಡಿಪೂಜೆ ಇದೆ. ಮತ್ತು ಅವತ್ತೇ ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಸುಮಾರು 2 ಲೋಡಿನಷ್ಟು ಅಕ್ಕಿ ಕೂಡ ಕಳಿಸ್ತಾ ಇದ್ದೀವಿ ಶುಭಮಂಗಲ ಕಲ್ಯಾಣ ಮಂದಿರದಿಂದ 6 ಗಂಟೆಗೆ. ದಯಮಾಡಿ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಸಹಕಾರ ಕೊಡಬೇಕು ಅಂತ ಕೇಳ್ತೀನಿ. ಎಸ್ ಸರ್.